ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಭಗವಂತನನ್ನ ಪಡ್ಕೊಳ್ಳೋದು ದುಃಖದಿಂದ ಪ್ರಾಪ್ತವಾಗುತ್ತೆ ಅಂತ 12ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಭಗವಂತನ ಪ್ರಾಪ್ತಿ ಸುಖಪೂರ್ವಕವಾಗುತ್ತೆ ಅಂತ ಹೇಳಿದಾರಲ್ಲ, ಹೇಗೆ ಇದು ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. 12ನೇ ಅಧ್ಯಾಯದಲ್ಲಿ ಹೇಳಿರುವಂಥದ್ದು ದೇಹಾಭಿಮಾನಿ ಇರುವಂತಹ, ಅವನಿಗಿನ್ನೂ ದೇಹಾಭಿಮಾನ ಹೋಗಿರೋದಿಲ್ಲ ಅಂಥವ್ರ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ದೇಹಾಭಿಮಾನ ಹೊರಟೋಗಿರುತ್ತೆ, ಬ್ರಹ್ಮನಲ್ಲಿ ಸ್ಥಿತನಾಗಿರ್ತಾನಲ್ಲ ಅಂಥ ಸಾಧಕನಿಗೆ ಅವನ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅವನಿಗೆ ನಿಜವಾಗ್ಲೂ ಭಗವಂತನ ಪ್ರಾಪ್ತಿ ಸುಖಪೂರ್ವಕವಾಗಿ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಪರಬ್ರಹ್ಮ ಪರಮಾತ್ಮನ ಪ್ರಾಪ್ತಿ ರೂಪಿ ಅನಂತ ಆನಂದವನ್ನು ಅನುಭವಿಸ್ತಾನೆ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಜಗತ್ತಲ್ಲಿ ಯಾವ್ಯಾವುದು ದೊಡ್ಡ ದೊಡ್ಡ ಸುಖ ಅಂತ ನಾವು ತಿಳ್ಕೊಂಡಿದ್ದೀವೋ ವಾಸ್ತವವಾಗಿ ಅದರಲ್ಲಿ ನಿಜವಾದ ಯಾವ ಸುಖ ಇಲ್ಲವೇ ಇಲ್ಲ. ಆದರೆ ನಾವು ಭ್ರಮೆಯಲ್ಲಿರೋದ್ರಿಂದ ನಾವು ಅದನ್ನ ಸುಖ ಅಂತ ಅನ್ಕೊಂಡಿದೀವಿ ಅಷ್ಟೇನೆ. ಅಂದ್ರೆ ನಾವು ಸುಖ ಅನ್ಕೊಂಡಿದೀವಿ, ಆದರೆ ಅದರಲ್ಲಿ ಸುಖ ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿರುವಂಥದ್ದು, ಮಹತ್ತರವಾಗಿರುವಂಥದ್ದು ಮತ್ತೆ ನಿತ್ಯವೂ ಆಗಿರುವಂಥ ಒಂದೇ ರೀತಿಯಾಗಿರುವಂಥದ್ದು ಒಂದೂ ಕೂಡ ಇಲ್ಲ. ನಾವು ಯಾವ ಸುಖ ಅಂತ ಅನ್ಕೊಂಡಿದೀವೋ ಸುಖ ಅನ್ನೋದು ನಿತ್ಯವಾಗಿರುತ್ತಾ? ಇಲ್ಲ. ಅಂದರೆ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಅದು ಇವಾಗಿರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೊರಟೋಗ್ಬಿಡತ್ತೆ. ಅದಕ್ಕಿಂತ ಮಿಗಿಲಾಗಿರುವಂಥ ಸುಖ ನಮ್ಗೆ ಇನ್ನೊಂದು ಸಿಗುತ್ತೆ. ಅದು ಸುಖ ಅಂತ ಅಂದ್ಕೊಂಡಿರ್ತೀವಲ್ಲ, ಅಂಥದ್ದು ಬೇಕಾದಷ್ಟು ಸಿಗ್ತಾ ಹೋಗುತ್ತೆ. ಅದೇ ಅಲ್ಟಿಮೇಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಅದಕ್ಕಾಗೇನೆ ಶ್ರುತಿಗಳು ಹೇಳುತ್ತೆ, ಯೋ ವೈ ಭೂಮ ತತ್ಸುಖಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಭೂಮಾ ತ್ವೇವ ವಿಜಿಜ್ಞಾಸಿತವ್ಯ. ಅಂದರೆ ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾ ಇರುವಂಥ ವಿಷಯ. ಅಂದರೆ ಅರ್ಥ ಏನು? ಯಾವುದು ಭೂಮ ಅಂದರೆ ಮಹಾ ನಿರತಿಶಯ ಆಗಿದೆಯೋ ಅದೇ ಸುಖವಾಗಿದೆ, ಅಲ್ಪದಲ್ಲಿ ಸುಖ ಇಲ್ಲ. ಭೂಮ ಅನ್ನೋದೇ ಸುಖ. ಅಂದರೆ ಏನು? ಇಡೀ ಅಂತ ಹೇಳ್ತೀವಲ್ವ, ಅದರಲ್ಲೇ ಸುಖ ಇರುವಂಥದ್ದು. ಮತ್ತು ಭೂಮವನ್ನೇ ವಿಶೇಷ ರೂಪದಿಂದ ತಿಳಿಯೋಂಥ ಪ್ರಯತ್ನ ನಾವು ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಅಲ್ಪ ಮತ್ತು ಭೂಮ ಅಂತಂದರೆ ಏನು ಅನ್ನೋದನ್ನು ಹೇಳೋದಕ್ಕೆ ಶ್ರುತಿ ಮಂತ್ರ ಮತ್ತೆ ಹೇಳುತ್ತೆ. ಈಗ ಅಲ್ಪ ಅಂದರೆ ಏನು, ಭೂಮ ಅಂದರೆ ಏನು ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಚಾಂದೋಗ್ಯ ಉಪನಿಷತ್ತಿನಲ್ಲೇ ಒಂದು ಶ್ಲೋಕ ಇದೆ. ಆ ಶ್ಲೋಕ, ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯದ್ ವಿಜಾನಾತಿ ಸ ಭೂಮಾಥ ಯತ್ರಾನ್ಯತ್ ಪಶ್ಯತ್ಯೃಣೋತ್ಯನ್ಯದ್ವಿಜಾನಾತಿ ತದಲ್ಪಂ ಯೋ ವೈ ಭೂಮ ತದಮೃತಮಥ ಯದಲ್ಪಂ ತನ್ಮರ್ತ್ಯಂ. ಇದನ್ನು ಕೂಡ ಚಾಂದೋಗ್ಯ ಉಪನಿಷತ್ತಿನಲ್ಲೇ ಹೇಳಿರುವಂಥದ್ದು. ಏನು ಹೇಳ್ತಾ ಇದ್ದಾರೆ, ಅರ್ಥ ಏನು ಅಂದರೆ, ಎಲ್ಲಿ ಬೇರೆದನ್ನು ನೋಡೋದಿಲ್ವೋ, ಬೇರೆದನ್ನು ಕೇಳೋದಿಲ್ವೋ, ಬೇರೆದನ್ನು ತಿಳ್ಕೊಳ್ಳೋದಿಲ್ವೋ ಅದನ್ನು ಭೂಮ ಅಂತ ಹೇಳೋದು. ಅದೇ ಭೂಮ ಆಗಿದೆ. ಮತ್ತು ಎಲ್ಲಿ ಬೇರೆದನ್ನು ನೋಡ್ತಾನೋ, ಬೇರೆದನ್ನು ಕೇಳ್ತಾನೋ, ಬೇರೆದನ್ನು ತಿಳ್ಕೊಳ್ತಾನೋ ಅದು ಅಲ್ಪವಾಗಿದೆ. ಯಾವುದು ಭೂಮ ಇದೆಯೋ ಅದೇ ಅಮೃತವಾಗಿದೆ, ಯಾವುದು ಅಲ್ಪವಾಗಿದೆಯೋ ಅದು ಮರಣಶೀಲ ಅಂದರೆ ನಶ್ವರವಾಗಿದೆ ಅಂತ. ಈಗ ನನ್ನನ್ನು ಬಿಟ್ಟು ಬೇರೆದನ್ನು ನೋಡ್ತಾ ಇದ್ದೀನಿ ಅಂತಂದರೆ ಅದು ಅಲ್ಪ. ನನ್ನನ್ನು ಬಿಟ್ಟು ಬೇರೆದನ್ನು ಏನೂ ಕೇಳ್ತಾ ಇಲ್ಲ, ನಾನೇ ನನ್ನನ್ನೇ ಕೇಳ್ತಾ ಇದ್ದೀನಿ ಅಂದರೆ ಅದು ಭೂಮ. ಅಂದರೆ ಎಲ್ಲವೂ ಒಂದೇ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಅನ್ನೋದು ಬಂತು ಅಂತಂದರೆ ಅದು ಅಲ್ಪ ಆಯಿತು. ಎಲ್ಲವೂ ಒಂದೇ ಅನ್ನೋದು ಯಾರ ಮನಸ್ಸಲ್ಲಿರುತ್ತೋ ಅದು ಭೂಮ ಅಂತ ಅಂದ್ಕೊಳ್ಳೋದು. ಇವತ್ತಿದ್ದು ನಾಳೆ ನಷ್ಟ ಆಗುತ್ತಲ್ಲ ಅಂಥದ್ರಲ್ಲಿ ಅದು ಸುಖನೇ ಅಲ್ಲ. ಆದರೂ ಅದನ್ನು ಯಾವುದೇ ಅಂಶದಲ್ಲಿ ಸುಖ ಅಂತ ತಿಳ್ಕೊಂಡ್ರೂ ಕೂಡ ಅದು ಅತ್ಯಂತ ತುಚ್ಛ ಮತ್ತು ನಗಣ್ಯ ಅಂತ ಹೇಳಿದ್ದಾರೆ. ನಮಗೆ ಸಿಗುತ್ತೆ, ಆದರೆ ಅದು ಎಷ್ಟು ಒಂದು ಕ್ಷಣ ಮಾತ್ರ ಇರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಸುಖ ಅಂತ ಹೇಳೋದೇ ಇಲ್ಲ. ಅಂದ್ಕೊಂಡ್ರೂ ಕೂಡ ಅದು ಅತ್ಯಲ್ಪವಾಗಿರುವಂಥದ್ದು, ತುಚ್ಛವಾಗಿರುವಂಥದ್ದು ಅಂತ ಹೇಳೋದು. ಮಹರ್ಷಿ ಯಾಜ್ಞವಲ್ಕ್ಯರು ಸುಖಗಳ ತುಲನಾತ್ಮಕ ವಿವೇಚನೆಯನ್ನು ಮಾಡ್ತಾ ಹೇಳ್ತಾರೆ, ಸಮಸ್ತ ಭೂಮಂಡಲದ ಸಾಮ್ರಾಜ್ಯ, ಮನುಷ್ಯ ಲೋಕದ ಪೂರ್ಣ ಐಶ್ವರ್ಯ, ಪತ್ನಿ, ಪುತ್ರ, ಧನ, ಭೂಮಿ, ಸ್ವಾಸ್ಥ್ಯ, ಸಮ್ಮಾನ, ಕೀರ್ತಿ, ಎಲ್ಲ ಸಮಸ್ತ ಭೋಗ್ಯ ಪದಾರ್ಥಗಳು ಕೂಡ ಸಿಕ್ಕಿರುವಂತಹ ಮನುಷ್ಯರಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಸುಖಿಯಾಗಿದ್ದಾನೆ. ಯಾಕೆ ಅಂತಂದರೆ ಮನುಷ್ಯರ ಪರಮ ಆನಂದ ಇದೇ ಆಗಿದೆ. ಅಂದರೆ ಅರ್ಥ ಏನು? ಮನುಷ್ಯರಿಗೆ
ಒಬ್ಬ ಮನುಷ್ಯ ಅಂತಂದಮೇಲೆ ಈ ರೀತಿ ಎಲ್ಲ ಸಿಕ್ಬಿಡ್ತು ಅಂತಂದರೆ ಅವನು ಮನುಷ್ಯರಲ್ಲೇ ಪರಮ ಆನಂದದಲ್ಲಿದ್ದಾನೆ ಅಂತ. ಯಾಕೆಂದರೆ ಮನುಷ್ಯರ ಪರಮ ಆನಂದ ಇದೇ ಆಗಿದೆ. ಮನುಷ್ಯರಿಗೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿಲ್ಲ ಅವರಿಗೆ. ಅದೇ ಅವರಿಗೆ ಪರಮಾನಂದ. ನನಗೆ ಭೂಮಿ ಇದೆಯಾ, ಒಳ್ಳೆ ಹೆಂಡತಿ ಇದ್ದಾಳ, ಮಕ್ಕಳಿದಾರ, ಹಣ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇದೆಯಾ, ನನಗಿಂತ ಸುಖವಾಗಿರೋನು ಯಾರೂ ಇಲ್ಲ ಅಂತ ಅಂದ್ಕೊಳ್ತಾರಲ್ವಾ. ಅದರಿಂದ 100 ಪಟ್ಟು ಈ ರೀತಿಯ ಸುಖ 100 ಪಟ್ಟು ಯಾರಲ್ಲಿರುತ್ತೋ ಅದು ಪಿತೃಲೋಕದ ಆನಂದ. ಅದಕ್ಕಿಂತ 100 ಪಟ್ಟು ಆನಂದ ಗಂಧರ್ವ ಲೋಕದ್ದಾಗಿರುತ್ತೆ. ಅಂದರೆ ಇಲ್ಲಿ ನಾವು ಮನುಷ್ಯರು ಏನು ಯೋಚನೆ ಮಾಡ್ತೀವೋ ಅದಕ್ಕಿಂತ 100 ಪಟ್ಟಕ್ಕಿಂತ 100 ಪಟ್ಟು ಯಾರ ಹತ್ರ ಇರುತ್ತೋ ಅಂಥವ್ರದ್ದು ಗಂಧರ್ವ ಲೋಕದ ಆನಂದ. ಅದಕ್ಕಿಂತ 100 ಪಟ್ಟು ಆನಂದ ತನ್ನ ಕರ್ಮ ಫಲದಿಂದ ಸಿಕ್ಕಿದಂಥ ತನ್ನ ಕರ್ಮ ಫಲದಿಂದ ದೇವತೆಗಳಾಗಿದ್ದಾರಲ್ಲ ಅವ್ರದ್ದು ಆನಂದ ಆಗಿರುತ್ತೆ. ಅದಕ್ಕಿಂತ 100 ಪಟ್ಟು ಅಜಾನ ದೇವತೆಗಳ ಆನಂದ ಆಗಿರುತ್ತೆ. ಅದರಿಂದ 100 ಪಟ್ಟು ಪ್ರಜಾಪತಿ ಲೋಕದ ಆನಂದವಾಗಿರುತ್ತೆ. ಮತ್ತು ಅದರಿಂದ 100 ಪಟ್ಟು ಆನಂದ ಬ್ರಹ್ಮಲೋಕದ್ದಾಗಿರುತ್ತೆ. ಅದೇ ಪಾಪರಹಿತ ಅಕಾಮ ಶ್ರೋತ್ರಿಯನ ಪರಮ ಆನಂದವಾಗಿರುತ್ತೆ. ಯಾವುದು? ಬ್ರಹ್ಮಲೋಕದ್ದು. ಯಾಕೆ ಅಂತಂದರೆ ತೃಷ್ಣಾರಹಿತ ಶ್ರೋತ್ರಿಯನು ಪ್ರತ್ಯಕ್ಷ ಬ್ರಹ್ಮಲೋಕವೇ ಆಗಿರ್ತಾನೆ. ಅವನಲ್ಲಿ ಆಸೆ ಆಕಾಂಕ್ಷೆಗಳೆಲ್ಲ ಹೊರಟೋಗ್ಬಿಟ್ಟಿರುತ್ತೆ. ಅವನು ಪ್ರತ್ಯಕ್ಷ ಬ್ರಹ್ಮಲೋಕನೇ ಆಗ್ಬಿಟ್ಟಿರುತ್ತೆ. ಬ್ರಹ್ಮ ಅನ್ನೋದು ಸಾಕ್ಷಾತ್ ಪ್ರಾಪ್ತವಾಗಿರುವಂಥವನ ತುಲನೆ ಯಾವುದರಿಂದನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪ್ರಾಪ್ತಿ ಯಾರಿಗಾಗ್ಬಿಟ್ಟಿರುತ್ತೋ ಅವನ ಒಂದು ಕಂಪ್ಯಾರಿಸನ್ ಇರುತ್ತಲ್ಲ, ಅದು ಯಾರ ಜೊತೆನೂ ಮಾಡೋದಕ್ಕಾಗೋದಿಲ್ಲ. ಅವನಿಗೆ ಆ ಅನಂತ ಸೀಮ ಚಿಂತ್ಯ ಆನಂದ ಪ್ರಾಪ್ತವಾಗಿರುತ್ತೆ. ಅಂತಹ ಅನಿರತಿಶಯ ಆನಂದ ಪರಬ್ರಹ್ಮ ಪರಮಾತ್ಮನ ಪ್ರಾಪ್ತ ಪುರುಷನಿಗೆ ತನ್ನ ಸ್ವರೂಪನೇ ಆಗೋಗಿರುತ್ತೆ. ಅಂದರೆ ಅಲ್ಲಿ ನಾನು ಮತ್ತು ಭಗವಂತ ಬೇರೆ ಅನ್ನೋದೇ ಇರೋದಿಲ್ಲ. ಅವನು ಭಗವಂತನ ಸ್ವರೂಪನೇ ಅವನು ಆಗೋಗಿರ್ತಾನೆ. ಇದು ಈ ಮಾತಿನ ಅಭಿಪ್ರಾಯ. ಇದೇ ಅನಂತ ಆನಂದಮಯ ಆನಂದವನ್ನು 21ನೇ ಶ್ಲೋಕದಲ್ಲಿ ಆತ್ಯಂತಿಕ ಸುಖ ಮತ್ತು 5ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಅಕ್ಷಯ ಸುಖ ಅಂತ ಹೇಳಿರುವಂಥದ್ದು. ಈಗ ಗೊತ್ತಾಯ್ತಾ? ಆನಂದ ನಾವೇನು ಅಂದ್ಕೊಂಡಿದ್ದೀವೋ ಅದು ಆನಂದ ಅಲ್ವೇ ಅಲ್ಲ, ಅದು ಕ್ಷಣಿಕ ಸುಖಗಳೇನೆ. ಆದರೂ ಕೂಡ ಅದನ್ನು ಆನಂದ ಅಂತ ತಿಳ್ಕೊಂಡ್ರು ಈ ಮನುಷ್ಯ ಸಮಾಜದಲ್ಲಿ ಯಾವುದನ್ನು ಆನಂದ ಅಂದ್ಕೊಂಡಿದ್ದೀವೋ ಅದಕ್ಕಿಂತ 100 ಪಟ್ಟು ಹೀಗೆ ಒಂದೊಂದು ಲೋಕ ಅಂದರೆ ಉನ್ನತ ಲೋಕಗಳು ಏನಿದೆಯೋ ಅಲ್ಲಿ ಇದಕ್ಕಿಂತ ಆನಂದ 100 ಪಟ್ಟು ಹೋಗ್ತಾ ಹೋಗುತ್ತೆ. ಬ್ರಹ್ಮ ಲೋಕನೇ ಅವನು ಆಗ್ಬಿಡ್ತಾನೆ ಅಂತ, ಆನಂದವೇ ಅವನು ಆಗ್ಬಿಡ್ತಾನೆ ಅಂತ ಅರ್ಥ. ಸೊ ಇಂಥ ವಿಷಯಗಳು ಅನುಭವಕ್ಕೆ ಬರಬೇಕೇ ಹೊರತು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ನಾವು ಅನುಭವಿಸಿರ್ಬೇಕಲ್ವಾ. ಅದನ್ನೆಲ್ಲ ಅದಕ್ಕೆ ಶಬ್ದರಹಿತಗಳು, ವರ್ಣನಾತೀತವಾಗಿರುವಂಥದ್ದು, ಇಂದ್ರಿಯಾತೀತವಾಗಿರುವಂಥದ್ದು ಅಂತೆಲ್ಲ ಯಾಕೆ ಹೇಳ್ತಾರೆ ಅಂತಂದರೆ ಅದು ವರ್ಣನೆಗೆ ಎಟುಕುವಂಥದ್ದಲ್ಲ, ಅದು ನಮಗೆ ಅನುಭವಕ್ಕೆ ಬರಬೇಕಾಗಿರುವಂಥದ್ದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.